ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ 4 ತಿಂಗಳು ಪೂರೈಸಿರುವ ಸೀಮಂತ್ ಕುಮಾರ್ ಸಿಂಗ್ ನ್ಯೂಸ್18 ಡಿಜಿಟಲ್ ಎಕ್ಸ್ಕ್ಲೂಸಿವ್ ಟಾಕ್ ಟಾನಿಕ್ನಲ್ಲಿ ಮಾತನಾಡಿದ್ದಾರೆ. ವೆಬ್ಸೈಟ್ ಎಡಿಟರ್ ರಾಘವೇಂದ್ರ ಗುಡಿ ಜೊತೆ ಹಲವು ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅದರಲ್ಲೂ ಆರ್ಸಿಬಿ ಗೆಲುವಿನ ನಂತರ ಆದಂತಹ ಕಾಲ್ತುಳಿತದಿಂದ ಕಲಿತ ಪಾಠಗಳು, ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಮತ್ತು ಪ್ರೊಸೀಜರ್ ಬಗ್ಗೆ, ಬೆಂಗಳೂರಿಗೆ ಇರುವಂತಹ ಮುಖ್ಯ ಚಾಲೆಂಜ್ಗಳ ಬಗ್ಗೆ ಚರ್ಚಿಸಿದ್ದಾರೆ. ವಿಶೇಷ ಅಂದ್ರೆ 10,000 ಕ್ಯಾಮೆರಾಗಳಿಂದ ನಗರದ ಮೂಲೆ ಮೂಲೆಗಳಲ್ಲಿ ಆಗುವಂತಹ ಘಟನೆಗಳನ್ನ ತಮ್ಮ ಕಚೇರಿಯಿಂದಲೇ ಹೇಗೆ ನಿರ್ವಹಿಸುತ್ತಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಸಂಪೂರ್ಣ ವಿಡಿಯೋ ಲಭ್ಯವಿದೆ. ವೀಕ್ಷಣೆಗಾಗಿ ನ್ಯೂಸ್18 ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಭೇಟಿ ನೀಡಿ. ನಾವು ಫಸ್ಟ್ ಟೈಮ್ ಇಷ್ಟು ವರ್ಷ ದಶಕಗಳ ನಂತರ RCB ಕಪ್ಪನ್ನು ಗೆದ್ದಿರುತ್ತೆ. ಇಡೀ ಬೆಂಗಳೂರಲ್ಲಿ ಸಂಭ್ರಮ ಆಗಬೇಕಂತ ಒಂದು ಸಂಭ್ರಮದ ಮನೆಯಲ್ಲಿ ಸೂತಕದ ರೀತಿಯಾಗಿ 11 ಜನ ಕಾಲ್ತುಳಿತಕ್ಕೆ ಬಲಿಯಾಗಿರ್ತಾರೆ. ಬ್ಲೇಮ್ ಗೇಮ್ ಆಗ್ತಿರುತ್ತೆ. ಸರ್ಕಾರದವರು RCB ಮೇಲೆ, RCB ಇವ್ರ ಮೇಲೆ, ಕೊನೆಗೆ ಎಲ್ಲ ಹೋಗಿ ಪೊಲೀಸ್ ತಲೆಗೆ ಕಟ್ಟುವಂಥ ಪ್ರಯತ್ನಗಳನ್ನು ಕೂಡ ನಡೀತಾ ಇರೋದು ನಾವೆಲ್ಲ ಕೂಡ ಗಮನಿಸಿದ್ವಿ. ಅಂಥ ಸಂದರ್ಭದಲ್ಲಿ ನಿಮ್ಮ ಪ್ರಿಡೆಸರ್ಗೆ ಒಂದು ರೀತಿಯಿಂದ ಅವರ ನಂತರದಲ್ಲಿ ನಿಮಗೆ ಆ ಸ್ಥಾನಕ್ಕೆ ತಂದಿದ್ದು, ಆ ನಂತರದಲ್ಲಿ ತನಿಖೆಯ ಹಂತಗಳು, ಹೀಗಾಗಿ ನಾನು ಕೇಳಿದ್ದು ಆ June 6, 2025 ಅಂತೇಳಿ. June 6 ನಾನು ಚಾರ್ಜ್ ತಗೊಂಡಿದ್ದೆ. ಅದಕ್ಕೆ ಮುಂಚೆ ಯಾವುದು 2 ದಿವಸ ಮುಂಚೆ ಯಾವುದು ಸಮಸ್ಯೆ ಆಗಿತ್ತು ಅದರ ಬಗ್ಗೆ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆ. ಜುಡಿಷಿಯಲ್ ಎನ್ಕ್ವೈರಿ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಜೊತೆಗೆ ಕೋರ್ಟಲ್ಲಿ ಮ್ಯಾಟರ್ ಇದೆ. ಸೊ ಅದರ ಬಗ್ಗೆ ನಾವು ಆ ವಿಷಯ ಬಗ್ಗೆ ನಾವು ಏನೂ ಕಾಮೆಂಟ್ ಮಾಡಲ್ಲ. ಬಟ್ ಖಂಡಿತ ನಾನು ಬಂದ ಟೈಮಲ್ಲಿ ಒಂದು ನನಗೆ ಚಾಲೆಂಜ್ ಇತ್ತು. ನಮ್ಮ ಪೊಲೀಸ್ ಫೋರ್ಸ್, ಸಿಟಿ ಪೊಲೀಸ್ ಅವ್ರಿಗೆ ನಾವು ಒಂಥರ ಅವ್ರಿಗೆ ಜೋಡಿಸಿ, ಅವ್ರಿಗೆ ಧೈರ್ಯ ತುಂಬಿಸಿ ಮುಂದೆ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡೇ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಒಂದು ದಿವಸ ನಾವು ವೇಸ್ಟ್ ಮಾಡಲಿಲ್ಲ. ನಮ್ಮೆಲ್ಲ ಟೀಮ್ ಅವರು ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಕೂತ್ಕೊಂಡು ಮುಂದೆ ಈ ಥರ ಆಗಬಾರ್ದು, ಮತ್ತು ಸರ್ಕಾರ ವತಿಯಿಂದ ಏನೇನು ಅಪೇಕ್ಷೆ ಇದೆ, ಬೆಂಗಳೂರು ಸಿಟಿಗೆ ಒಂದು ಸೇಫ್ ಸಿಟಿ, ಇಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸೊ ಅದು ತುಂಬ ಸಕ್ಸಸ್ ಸಿಕ್ಕಿದೆ ನನಗೆ. ಈಗ ಆದ ಘಟನೆ ಖಂಡಿತವಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರ ಶಿಕ್ಷೆ ಆಗುತ್ತೆ, ಅದೊಂದು ಪಾರ್ಟ್ ಆಯಿತು. ಆದರೆ ಬೆಂಗಳೂರು ಅಂತ ನಗರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದರಿಂದ ಇಲಾಖೆ ಕಲ್ತಂಥ ಪಾಠ ಏನು? ಇಲಾಖೆ ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಾವು ಜಾಸ್ತಿ ಈಗ ಹೇಳಿದ್ರೆ ಮತ್ತೆ ಅದರ ಬಗ್ಗೆ ಇದು ಇಂಟರ್ಫರೆನ್ಸ್ ಆಗಿದೆ. ಮುಂಬರುವಂಥ ದಿನದಲ್ಲಿ SOPs ಫಾರ್ಮೇಷನ್ ಆಗಿದೆ. ಕ್ರೌಡ್ ಕಂಟ್ರೋಲ್ ಬಗ್ಗೆ ಸರ್ಕಾರ ವತಿಯಿಂದ SOP ಗೈಡ್ಲೈನ್ಸ್ ಬಂದಿದೆ. ಮತ್ತು ನಾವು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಿಂದ ಮುಂದೆ ಸುಮಾರು ಹಲವಾರು ಕಾರ್ಯಕ್ರಮ ಆಗಿದೆ. ಅದರ ಬಗ್ಗೆ ನಾವು ಕಟ್ಟುನಿಟ್ಟಾಗಿ ಏನೇನು ಪಾಲನೆ ಮಾಡಬೇಕು ನಾವು ಮಾಡ್ತಾಯಿದ್ದೀವಿ. ಮತ್ತು ನಾವು ಎಲ್ಲರಿಗೂ ನಾವು ಭರವಸೆ ಕೊಡ್ತೀವಿ, ಮುಂದೆ ಈ ಥರ ಸಮಸ್ಯೆ ಆಗಲಿಕ್ಕೆ ಅವಕಾಶ ನಾವು ಕೊಡೋದಿಲ್ಲ.